ಈ ಪರ್ಟಿಕ್ಯುಲರ್ ಟೈಮ್ಗೆ ಆಸ್ ಆಫ್ ನೌ ಏನ್ ಮಾಡಬೇಕು ನೀವು, ಎಲ್ಲಿಂದ ಯಾವ ತರ ಬೆನಿಫಿಟ್ ತಗೊಂಡು ರೈಟ್ ನೌ ವಾಟ್ ಈಸ್ ದಿ ನೀಡ್ ಆಫ್ ದಿ ಅವರ್ ಅನ್ನೋದ್ರ ಬಗ್ಗೆ ನಾನು ಫ್ಯೂ ಮಿನಿಟ್ಸ್ ಐ ಆಮ್ ಗೋಯಿಂಗ್ ಟು ಸ್ಪೆಂಡ್ ಆನ್ ದಟ್. ಸೊ ಬಿಫೋರ್ ಐ ಗೋ ಅಹೆಡ್, ಲೆಟ್ ಮಿ ಶೇರ್ ಮೈ ಸ್ಕ್ರೀನ್. Okay, I think white screen is visible, right? Okay, fine. Super. Okay. See, ನಾನು ಇವಾಗ ಏನೊಂದು 15 ಮಿನಿಟ್ಸ್ ಜೊತೆ ಸ್ಪೆಂಡ್ ಮಾಡ್ತೀನಿ, ಬಹಳ ಮುಖ್ಯ ಆಗುತ್ತೆ ನಿಮ್ಮ ಗ್ರೋತ್ಗೆ ಈ ಮಂತ್ ಇಂದ ಸ್ಟಾರ್ಟಿಂಗ್. ಸೊ ನೀವೇನ್ ಮಾಡಬೇಕು, ಐ ರಿಕ್ವೆಸ್ಟ್ ಪೆನ್ನು ಪೇಪರ್ ಇಟ್ಕೊಳ್ಳಿ. ಓಕೆ, ವಿದೌಟ್ ದಾಟ್ ಈ ಸೆಷನ್ ಚೆನ್ನಾಗಿತ್ತು ಅಂತ ಅನ್ಸ್ಬೋದೇ ವಿನಃ ಬಟ್ ಯೂಸ್ ಬರೋದಿಲ್ಲ. ಇಟ್ಸ್ ವೆರಿ ಇಂಪಾರ್ಟೆಂಟ್. ಪೆನ್ನು ಪೇಪರ್ ಇಟ್ಕೋಬೇಕು. ಯಾಕೆ ಅಂತಂದ್ರೆ ನಾನು ನಿಮ್ಮ ಮೈಂಡ್ ಜೊತೆಗೆ ಒಂದ್ ಸ್ವಲ್ಪ ಆಟ ಆಡೋದ್ರಲ್ಲಿದ್ದೀನಿ ಇವಾಗ. ಇಟ್ಸ್ ಆಲ್ ಅಬೌಟ್ ಮೈಂಡ್ ಗೇಮ್. ಆಯ್ತಾ, ಯಾವ ರೀತಿ ಬೆನಿಫಿಟ್ ತಗೋಬೇಕು ಅನ್ನೋದ್ರ ಬಗ್ಗೆ. ರೈಟ್, ಸ್ಟಾರ್ಟ್ ಮಾಡೋಣ. ಓಕೆ, ಬಿಸ್ನೆಸ್ ಮಾಡಕ್ಕೆ ಅಂತ ಬಂದಿದೀವಿ ನಾವು. ಆಮ್ ಐ ರೈಟ್? ಬಿಸ್ನೆಸ್ ಮಾಡಕ್ಕೆ ಅಂತ ಬಂದಿದೀವಿ ನಾವು. ಓಕೆ, ನಾವು ಬಿಸ್ನೆಸ್ ಯಾಕೆ ಬಂದಿದೀವಿ? ವೈ ಆರ್ ವಿ ಇನ್ ದಿಸ್ ಬಿಸ್ನೆಸ್? ಒಂದು ಪರ್ಪಸ್ ಇರುತ್ತೆ ನಮ್ಗೆ, ಆಯ್ತಾ, ಒಂದು ಕಾರಣ ಇರುತ್ತೆ. ವಿ ಹ್ಯಾವ್ ಒನ್ ರೀಸನ್, ಪರ್ಪಸ್. ಏನ್ ಪರ್ಪಸ್ ಅದು? ನಾನು ಕ್ವಶನ್ ಕೇಳ್ತಾ ಹೋಗಲ್ಲ, ಸ್ಪೀಡ್ ಆಗಿ ಆನ್ಸರ್ ಮಾಡ್ತಾ ಹೋಗ್ತೀನಿ. ನೀವು ಆನ್ಸರ್ ನೀವು ಮಾಡ್ಕೊಳ್ಳಿ. ಓಕೆ, ಟೈಪ್ ಮಾಡಿಲ್ಲ ಅಂದ್ರೂ ಚಿಂತೆ ಅಲ್ಲ, ಬಟ್ ನಿಮ್ ಮನ್ಸೊಳಗಡೆ ಆನ್ಸರ್ ಮಾಡ್ಕೊಳ್ಳಿ. ಮೇನ್ ಪರ್ಪಸ್ ನಾವು ಬಂದಿರೋದು ಇಸ್ ಟು ಮೇಕ್ ಮನಿ. ಐ ಥಿಂಕ್ ಮೋಸ್ಟ್ ಆಫ್ ಯು ಅಗ್ರಿ ವಿತ್ ದಟ್ ಅಲ್ವಾ? ಮೋಸ್ಟ್ ಆಫ್ ಯು ವಿಲ್ ಅಗ್ರಿ ವಿತ್ ದಟ್. ಪರ್ಪಸ್ ಆಫ್ ಮೇನ್ ಇಸ್ ಮೇಕಿಂಗ್ ಮನಿ. ಮನಿ ಎಲ್ಲಿಂದ ಬರುತ್ತೆ? ಮೋದಿಕೇರ್ ಬಿಸ್ನೆಸ್ ಅಲ್ಲಿ ಏನ್ ಮಾಡಿದ್ರೆ ಮನಿ ಬರುತ್ತೆ? ಕಂಪನಿ ಮನಿ ಕೊಡುತ್ತೆ, ನಾವು ಕಂಪನಿಗೆ ಏನ್ ಕೊಡಬೇಕು? ವಿ ನೀಡ್ ಟು ಗಿವ್ ಬಿಸ್ನೆಸ್ ವಾಲ್ಯೂಮ್. ಸಿಂಪಲ್. ಬಿಸ್ನೆಸ್ ವಾಲ್ಯೂಮ್ ಎಷ್ಟು ಕೊಡ್ತೀವಿ ಅದ್ರ ತಕ್ಕಂತೆ ನನಗೆ ಹಣ ಬರುತ್ತೆ. ಆಯ್ತಾ? ಬಿಸ್ನೆಸ್ ವಾಲ್ಯೂಮ್ ನ ಕನ್ವರ್ಟ್ ಮಾಡೋದಕ್ಕೆ ಬೇಕಾಗಿರೋದು ಕಾಮನ್ ಟರ್ಮ್ಸ್ ಅಲ್ಲಿ ನಾವೀಗ ಮಾತಾಡ್ತಾ ಇರೋದು ಇಸ್ ಪಿ ವಿ, ರೈಟ್? ಪಾಯಿಂಟ್ ವ್ಯಾಲ್ಯೂ. ಪಿ ವಿ ನ ಮಾತಾಡ್ತಾ ಇದೀವಿ ನಾವು. ಪಿ ವಿ ಭಾಷೆನಲ್ಲಿ ನಾವು ಮಾತಾಡ್ತೀವಿ. ಪಿ ವಿ ಬರಬೇಕು ಅಂತಂದ್ರೆ ವಿ ನೀಡ್ ಟು ಡೂ ಬಿಸ್ನೆಸ್. ಸಿ, ಬೇರೆ ಏನ್ ಮಾಡಿದ್ರು ಬರಲ್ಲ. ಆನ್ಲೈನ್ ಮೀಟಿಂಗ್ ನ ಮಲ್ಕೊಂಡು ತೆವಳ್ಕೊಂಡು, ಆಯ್ತಾ, ಅಡಿಗೆ ಮಾಡ್ಕೊಂಡು ಕೇಳ್ತಾ ಸುಮ್ಮನೆ ಇದ್ರೇನು ಬರಲ್ಲ. ಬಟ್ ಏನ್ ಕನ್ವರ್ಟ್ ಮಾಡ್ಕೋತೀರಾ ಅದ್ರ ಮೇಲೆನೆ ಬರೋದು ಬಿಸ್ನೆಸ್. ಓಕೆ, ನಾವು ಬಿಸ್ನೆಸ್ ಮಾಡ್ಬೇಕು ಅಂತ ಬಂದಿದ್ದೀವಿ. ಬಿಸ್ನೆಸ್ ಮಾಡಿದ್ರೆ ನಮಗೆ ಇನ್ಕಮ್ ಕೊಡುತ್ತೆ ಕಂಪನಿ. ಆಸ್ ಸಿಂಪಲ್ ಆಸ್ ದಾಟ್. ಕರೆಕ್ಟ್? ಈ ಫಾರ್ಮುಲಾ ನಾವೀಗ ಅರ್ಥ ಮಾಡ್ಕೊಂಡಿದ್ದೀವಿ. ಬಿಸ್ನೆಸ್ ಮಾಡಿದ್ರೆ ನಮಗೆ ಇನ್ಕಮ್ ಬರುತ್ತೆ. ವೆರಿ ಸಿಂಪಲ್. ನಾವು ಬಿಸ್ನೆಸ್ ಮಾಡೋದಕ್ಕೆ ಏನಿದೆ ನಮ್ಗೆ? ಕಂಪನಿ ಏನೇನು ಕೊಟ್ಟಿದೆ? ಫಸ್ಟ್ ಪಾಯಿಂಟ್, ನಮ್ಗೆ ಡಿಸ್ಕೌಂಟ್ ಕೊಟ್ಟಿದೆ, ಪಾರ್ಟ್ ಆಫ್ ದಿ ಪ್ಲಾನ್. ಆಯ್ತಾ? ರೀಪರ್ಚೇಸ್ ಪ್ರೋಗ್ರಾಮ್ ಕೊಟ್ಟಿದೆ, ಪಾರ್ಟ್ ಆಫ್ ದಿ ಪ್ಲಾನ್. ಲಾಯಲ್ಟಿ ಪ್ರೋಗ್ರಾಮ್ ಕೊಟ್ಟಿದ್ದಾರೆ, ಪಾರ್ಟ್ ಆಫ್ ದಿ ಪ್ಲಾನ್. ಬೋನಸ್, ಎಲ್ಲ ಬೋನಸ್ ಬರ್ಕೊಳ್ಳುತ್ತೆ ಅದರಲ್ಲಿ. ಓಕೆ, ಆಲ್ ಬೋನಸಸ್, ಲೀಡರ್ಶಿಪ್ ಇಂದ ಹಿಡಿದು ಡೈರೆಕ್ಟರ್ ಬೋನಸ್, ಟ್ರಾವೆಲ್ ಬೋನಸ್, ಎವ್ರಿಥಿಂಗ್. ಆಯ್ತಾ? ಇದಿಷ್ಟು ಇಟ್ ಈಸ್ ಪಾರ್ಟ್ ಆಫ್ ದಿ ಪ್ಲಾನ್. ಇದನ್ನ ನೀನ್ ವರ್ಕೌಟ್ ಮಾಡ್ಕೊಂಡ್ರೆ ನಿನಗೆ ಇನ್ಕಮ್ ಇದೆ ಅಂತ ಕಂಪನಿ ಕ್ಲೀನ್ ಆಗಿ ಕೊಟ್ಟಿದೆ. ಕತೆ ಇಲ್ಲಿಗೆ ಮುಗೀತು. ಆಕ್ಚುಲಿ ಹಲವಾರು ವರ್ಷದ ಹಿಂದೆ ಮೋದಿ ಕೇರ್ ನಲ್ಲಿ ನಾವು ಮಾಡಿದಾಗ ಇಷ್ಟೇ ಇದ್ದಿದ್ದು, ಬೇರೆ ಏನು ಇರ್ತಿರ್ಲಿಲ್ಲ. ಇಷ್ಟು ಇಲ್ಲ ಆಕ್ಚುಲಿ. ಆಯ್ತಾ? ಡಿಸ್ಕೌಂಟ್ ಒಂದೇ ಇರ್ತಿದ್ದು, ಬೋನಸ್ ಇರ್ತಿದ್ದು ಅಷ್ಟೇನೆ. ನಾವು ದಿಸ್ ಈಸ್ ಅಡಿಷನಲ್ ಫಾರ್ ಯು, ಆಲ್ರೆಡಿ ಕೊಟ್ಟಿದ್ದಾರೆ ಅಡ್ವಾಂಟೇಜ್. ನಾವು ಇಷ್ಟಲ್ದೇನೆ ಏನ್ ಬ್ಯೂಟಿಫುಲ್ ಪಾರ್ಟ್ ಅಪ್ ಅಂತ ಹೇಳಿದ್ರೆ, ಈಗ ವಿ ಆರ್ ಬೀಂಗ್ ಪುಷ್ ಪ್ರೋಗ್ರಾಮ್ಸ್ ಇದೆ. ಐ ಕಾಲ್ ಇಟ್ ಪುಷ್. ಆಯ್ತಾ? ಫಾಸ್ಟ್ ಗ್ರೋತ್ ಆಗಕ್ಕೆ, ಬೇಗ ಬೆಳೆಯಕ್ಕೆ, ಬೇಗ ಬೆಳೆಯೋದು ಅಂದ್ರೆ ಏನು? ಬೇಗ ನಿಮ್ಗೆ ಇನ್ಕಮ್ ಬರಲಿ ಅಂತ, ಅಷ್ಟೇ ಸಿಂಪಲ್. ಆಯ್ತಾ? ನಿಧಾನಕ್ಕೆ ಹೋಗೋ ಬದಲು ಫಾಸ್ಟ್ ಆಗಿ ಯಾವ ರೀತಿ ಹೋಗ್ಬೋದು, ಯಾವ ರೀತಿ ನಾವೊಂದು ಲಾಂಗ್ ಜಂಪ್ ತಗೋಬಹುದು. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ರೈಟ್? ಸೊ ಸ್ಪೀಡ್, ದಿ ಗೇಮ್, ನೇಮ್ ಆಫ್ ದಿ ಗೇಮ್ ಇಸ್ ಸ್ಪೀಡ್. ಸ್ಪೀಡ್ ಅಪ್ ಯಾವ ತರ ಮಾಡ್ಕೋಬಹುದು? ಯಾವ ತರ ಅಂತಂದ್ರೆ, ಇದಕ್ಕೆಲ್ಲದಕ್ಕೂ ನಮ್ಗೆ ಕೊಟ್ಟಿರೋದೇನೆ, ವಿ ಕಾಲ್ ದೆಮ್ ಆಸ್ ಪ್ರಮೋಷನ್ಸ್, ಆಫರ್ಸ್, ಪ್ರಮೋಷನ್ಸ್. ಕರೆಕ್ಟ್? ಇದೆಲ್ಲಾನು ನಮಗೆ ಕೊಟ್ಟಿದ್ದಾರೆ. ಈ ಆಫರ್ಸ್ ಅಂಡ್ ಪ್ರಮೋಷನ್ಸ್ ಇದು ಪ್ಲಾನ್ ಅಲ್ದೇನೆ ಅಡಿಷನಲ್ ಆಗಿ ಕೊಟ್ಟಿರೋದು. ಗಮನಿಸಿ ಸ್ನೇಹಿತರೆ, ಇಟ್ ಈಸ್ ನಾಟ್ ಪಾರ್ಟ್ ಆಫ್ ದಿ ಪ್ಲಾನ್, ನಮ್ಗೆ ಅಡಿಷನಲ್ ಕೊಡ್ತಾ ಇದ್ದಾರೆ. ಆಯ್ತಾ? ಸೊ ಈ ಪ್ರಮೋಷನ್ಸ್ ಇರ್ಬೋದು, ಪ್ರೊಮೋಸ್, ಆಫರ್ಸ್ ಅಂದ ತಕ್ಷಣನೇ, ಆಯ್ತಾ, ಯಾವ್ದು ಬೇಕಾದ್ರೂ ತಕೊಳ್ಳಿ, ಎನಿ ಆಫರ್. ಆಯ್ತಾ? ಹಂಡಿ,
ಸ್ಟೀಲ್ದು ಕೊಟ್ರಲ್ಲ ಸರ್ವಿಂಗ್ ಬೌಲ್, ಆಯ್ತಾ, ಅದನ್ನ ಅಂಡಿ, ಅದೇ ಆಫರ್ ಇರ್ಬೋದು. ಇಲ್ಲ ಬೆಡ್ ಸ್ಪ್ರೆಡ್ಸ್, ಬೆಡ್ಶೀಟ್ ಆಫರ್ ಬಂದಿದೆ, ಆಯ್ತಾ. ಇನ್ನು ವಿ ಹ್ಯಾವ್ ಗಾಟ್ ಗೋವಾ, ವಿ ಹ್ಯಾವ್ ಗಾಟ್ ಮಲೇಷಿಯಾ, ರೈಟ್. ಇದೆಲ್ಲನೂ ನಮಗೆ ಅಡಿಷನಲ್ ಕೊಟ್ಟಿರೋದು, ನಮಗೆ ಇದ್ರದ್ದು ವ್ಯಾಲ್ಯೂನೇ ಗೊತ್ತಿಲ್ಲ ನಮ್ಗೆ ಜನ ಇದ್ದಾರೆ. ಕಂಪನಿ ಇಸ್ ಪುಟಿಂಗ್ ಮೋರ್ ಮನಿ, ಬಟ್ ಅನ್ಫಾರ್ಚುನೇಟ್ಲಿ ಇದನ್ನ ನಾವು ಮ್ಯಾಕ್ಸಿಮಮ್ ಯುಟಿಲೈಸ್ ಮಾಡ್ಕೋಬೇಕು ಅಂತ ಗೊತ್ತಾಗ್ತಾ ಇಲ್ಲ, ರೈಟ್. ಯಾಕೆ ಗೊತ್ತಾಗ್ತಾ ಇಲ್ಲ ಅಂದ್ರೆ ಅದಕ್ಕೂ ಕಾರಣ ಇದೆ ಸ್ನೇಹಿತರೆ. ಯಾಕೆ ಅಂತಂದ್ರೆ ಐ ಆಮ್ ಗೋಯಿಂಗ್ ಟು ಟೆಲ್ ಯು. ಯಾಕೆ ಅಂದ್ರೆ ಆಫರ್ ಬಂದ ತಕ್ಷಣನೇ ವಾಟ್ ಈಸ್ ದೇರ್ ಇನ್ ಇಟ್ ಫಾರ್ ಮೀ, ವಾಟ್ ಈಸ್ ದೇರ್ ಇನ್ ಇಟ್ ಫಾರ್ ಮೀ, ನನಗೇನಿದೆ, ನಾನು ಏನ್ ಮಾಡಬೇಕು, ಇಷ್ಟ ತಲೆಗೆ ಹೋಗ್ತಾ ಇರೋದು ಜನರಿಗೆ. ಇದರಿಂದ ಹೊರಗಡೆ ಬರಬೇಕು. ಮೋಸ್ಟ್ ಆಫ್ ದಿ ಪೀಪಲ್ ನಾನ್ ಕ್ವಾಲಿಫೈ ಏನ್ ಮಾಡಬೇಕು ಸರ್, ನಾನ್ ಕ್ವಾಲಿಫೈ ಏನ್ ಮಾಡಬೇಕು ಸರ್, ನಾನ್ ಕ್ವಾಲಿಫೈ ಮಕ್ಕ ಮಿನಿಮಮ್ ಎಷ್ಟು ಮಾಡಬೇಕು ಸರ್. ಸಿ, ಅಲ್ಲೇ ಇದೀವಿ ನಾವು. ದಾಟ್ ಈಸ್ ವೇರ್ ದಿ ಆಫರ್ಸ್ ಫೇಲ್ ಆಗುತ್ತೆ. ನಾವು ತಗೋಬೇಕಾಗಿರೋ ಅಡ್ವಾಂಟೇಜ್ ನ ತಗೊಳ್ಳಲ್ಲ ಸ್ನೇಹಿತರೆ. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? ನಾವು ಎವ್ರಿ ಆಫರ್ ಸುಮ್ಮನೆ ಬಿಟ್ಟಿರಲ್ಲ ಕಂಪನಿ, ತಿಳ್ಕೊಳ್ಳಿ. ಕಂಪನಿ ಕೋಟ್ಯಾಂತರ ರೂಪಾಯಿ ತಲೆ ಓಡಿಸೋರು ಕೊಡುತ್ತೆ, ಆಯ್ತಾ. ಅದಕ್ಕೆ ಅಂತಾನೆ ಕೂತಿದ್ದಾರೆ, ತಲೆ ಉಪಯೋಗಿಸಿ ಅವ್ರು ಕೊಡ್ತಾರೆ. ದರ್ ಇಸ್ ಸಮ್ ಸೈನ್ಸ್ ಬಿಹೈಂಡ್ ಇಟ್. ಸೈನ್ಸ್ ಇದೆ, ಆ ಸೈನ್ಸ್ ನ ನೀವು ಅರ್ಥ ಮಾಡ್ಕೋಬೇಕು. ಪ್ರತಿಯೊಬ್ರು ನಾವು ಅರ್ಥ ಮಾಡ್ಕೊಂಡ್ರೆ ಆ ಸೈನ್ಸ್ ನ, ಇಟ್ ಈಸ್ ಗೋಯಿಂಗ್ ಟು ಬಿ ವೆರಿ ಪ್ರಾಫಿಟಬಲ್ ಫಾರ್ ಅಸ್. ಇಲ್ಲೇನೆ ನಾವು ನಮ್ಮ ಮೈಂಡ್ ನ ಉಪಯೋಗಿಸ್ಕೊಳ್ಬೇಕು. ಯಾಕೆ, ಈ ಆಫರ್ ಇಂದ ನಾನು ಹೇಗೆ ತಗೋಬಹುದು? ಅಂಡ್ ವೆರಿ ಸಿಂಪಲ್ ಲ್ಯಾಂಗ್ವೇಜ್ ಅಲ್ಲಿ ನಾನು ಹೇಳ್ಬೇಕು ಅಂತಂದ್ರೆ, ಆಫರ್ಸ್, ಗಮನಿಸಿ ಸ್ನೇಹಿತರೆ, ಬೇಕಾದ್ರೆ ಬರ್ಕೊಳ್ಳಿ ಇದನ್ನ, ಆಫರ್ಸ್ ಆರ್ ನಾಟ್ ಮೆಂಟ್ ಟು ಬಿ ಯೂಸ್ಡ್. ಆಫರ್ನ ಯೂಸ್ ಮಾಡೋದು ಇಂಪಾರ್ಟೆಂಟ್ ಅಲ್ಲ, ಓಕೆ. ಹಾಗಾದ್ರೆ ಆಫರ್ನ ಸೇಲ್ ಮಾಡಬೇಕು. ಯು ಹ್ಯಾವ್ ಟು ಸೆಲ್ ದಿ ಆಫರ್. ಆಫರ್ನ ಸೆಲ್ ಮಾಡಬೇಕು. ಆಫರ್ನ ಸೆಲ್ ಮಾಡಬೇಕು ಅಂದ್ರೆ ಯಾರಿಗೆ? ನಿಮ್ಮ ಟೀಮಿಗೆ. ದಿಸ್ ಇಸ್ ದಿ ಕಾನ್ಸೆಪ್ಟ್ ಆಫ್ ಆಫರ್ಸ್. ಯಾವ ತರ ಡಿಫರೆನ್ಸ್ ತೋರಿಸ್ತೀನಿ ನಿಮಗೆ. ಲೆಟ್ ಮಿ ಹೆಲ್ಪ್ ಯು. ಈಗ ಫಾರ್ ಎಕ್ಸಾಂಪಲ್, ಓಕೆ, ಡೈರೆಕ್ಟರ್ ಆದ್ರೆ XYZ ಆಫರ್ ಏನೋ ಕ್ವಾಲಿಫಿಕೇಶನ್ ಆಗುತ್ತೆ. ಓಕೆ, XYZ ಯಾಕೆ ತಕೊಳ್ಳಿ ನಾನು? ಲೆಟ್ ಮಿ ಟೇಕ್ ಗೋವಾ. ಓಕೆ, ನಾನ್ ಡೈರೆಕ್ಟರ್ ಇದ್ರು, ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ ಇದ್ರು, ಡೈರೆಕ್ಟರ್ ಆದ್ರು, ಗೋವಾಗೆ ಕ್ವಾಲಿಫಿಕೇಶನ್ ಸ್ಟಾರ್ಟ್ ಮಾಡಿದ್ರು. ವೆರಿ ಸಿಂಪಲ್. ಓಕೆ, ಈಗ ನಾನ್ ಕ್ವಾಲಿಫೈಡ್ ಡೈರೆಕ್ಟರ್ ಆಗಿ ಯೋಚನೆ ಮಾಡ್ತಾರೆ, ನಾನು ಏನ್ ಮಾಡಬೇಕು? ಮೀ. ಸೊ ಅಪ್ಲೈನ್ ಹೇಳ್ತಾರೆ, ನೀ ಡೈರೆಕ್ಟರ್ ಆಗ್ಬೇಕು, ನಿನ್ಗೆ ಈಗಾಗ್ಲೇನೆ 10,000 ಅಷ್ಟು ವಾಲ್ಯೂಮ್ ಬರ್ತಾ ಇದೆ, ಅನದರ್ 20,000 ವಾಲ್ಯೂಮ್ ತೆಗೆದ್ರೆ ನೀನು ಗೋವಾ ಕ್ವಾಲಿಫೈ ಆಗ್ತೀಯಾ? ಸೊ ಇವರ ವಿಷನ್, ಇವರ ತಲೆ ಎಲ್ಲಿಗೆ ಹೋಯ್ತು? ಬರೀ 20,000 ಬಿಸ್ನೆಸ್ ತೆಗೆಯೋದಕ್ಕೆ ಹೋಯ್ತು. ಓಕೆ, ನಾವು ಇಲ್ಲೇನೆ ದಿ ಸೈನ್ಸ್ ನ ಅರ್ಥ ಮಾಡ್ಕೋಬೇಕು. ಓಕೆ, ನಾವು ವಾಟ್ ಇಸ್ ದಿ ಸೈನ್ಸ್? ಐ ವಿಲ್ ಟೆಲ್ ಯು. ಲಿಸನ್, ಸೈನ್ಸ್ ಏನು ನಾನು ಹೇಳ್ಕೊಡ್ತೀನಿ ನಿಮ್ಗೆ. ಇವಾಗ 10,000 ಬಿಸ್ನೆಸ್ ಬರ್ತಾ ಇರೋದು ಸ್ವಲ್ಪ ಜನರಿಂದ, ಅಂದ್ರೆ ಅವ್ರ ಟೀಮಲ್ಲಿ ಜನ ಇದ್ದಾರೆ, ಸ್ವಲ್ಪನೇ ಇರ್ಬೋದು. ಓಕೆ, ಲೆಟ್ ಮಿ ಅಸ್ಯೂಮ್ ಒಂದು 5 ರಿಂದ 10 ಜನ ಅವ್ರ ಟೀಮಲ್ಲಿ ಇದ್ದಾರೆ, ಅದಕ್ಕೇನೆ 10,000 ವಾಲ್ಯೂಮ್ ಬರ್ತಾ ಇದೆ. ಓಕೆ, ಈಗ ಈ ಊರು ಎನ್ಕ್ಯೂಡ್ ಯಾರು ಆಗಿದ್ರು, ಯಾರು ಗೋವಾ ಕ್ವಾಲಿಫಿಕೇಶನ್ ಆಗ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರು, ಇವ್ರು ಏನ್ ಮಾಡ್ತಾರೆ? ಇವರು ಈ 5 ರಿಂದ 10 ಜನಕ್ಕೂ ಗೋವಾ ಕ್ವಾಲಿಫೈ ಆಗೋದಕ್ಕೆ ವರ್ಕ್ ಮಾಡ್ಬೇಕು. ಇವ್ರೊಬ್ರೇ ಗೋವಾ ಕ್ವಾಲಿಫಿಕೇಶನ್ ಟಾರ್ಗೆಟ್ ಹಾಕೊಂಡ್ರೆ ಇವರೊಬ್ರು ಗೋವಾ ಕ್ವಾಲಿಫೈ ಆಗ್ತಾರೆ, 30,000 ವಾಲ್ಯೂಮ್ ಬರುತ್ತೆ, ಹೆಚ್ಚು ಕಮ್ಮಿ 5,000 ಇನ್ಕಮ್ ಬರುತ್ತೆ. ನಾವು ಈ 5 ರಿಂದ 10 ಜನ ಗೋವಾ ವರ್ಕ್ ಮಾಡಿದಾಗ ಅದರಲ್ಲಿ ಒಂದು 5 ಜನ ಕ್ವಾಲಿಫೈ ಆಯ್ತು ಅಂತಂದ್ರೆ ಇವ್ರ ಇನ್ಕಮ್ 25,000 ಹೆಚ್ಚು ಕಮ್ಮಿ, ಬೇಡ 15 ಇಟ್ಕೊಳ್ಳಿ. ಇದು ಆಲ್ವೇಸ್ ಆಫರ್ ಹಿಂದೆ ಇರುವಂತ ಸೈನ್ಸ್. ಮಜಾ ನೋಡಿ ಇವಾಗ.
ನೀವು ನಿಮ್ ಕ್ವಾಲಿಫಿಕೇಶನ್ ಮರ್ತು ಬಿಡಿ. ಗೋವಾ ಕ್ವಾಲಿಫಿಕೇಶನ್ಗೆ ನಿಮ್ ಟೀಮ್ ಅವ್ರಿಗೆ ವರ್ಕ್ ಮಾಡಿಸಿ. ನಿಮ್ ಟೀಮ್ ಅಲ್ಲಿ 3 ಜನನೋ 4 ಜನನೋ 5 ಜನನೋ ಗೋವಾ ಕ್ವಾಲಿಫೈ ಆದ್ರು ನೀವು ಆಟೋಮೆಟಿಕ್ ಕ್ವಾಲಿಫೈ ಆಗೋದಿಲ್ವಾ? ನಿಮ್ಮ ಕ್ವಾಲಿಫಿಕೇಶನ್ ಶುಡ್ ಬಿ ದಿ ಬೈ ಪ್ರಾಡಕ್ಟ್ ಆಫ್ ಯುವರ್ ಟೀಮ್ಸ್ ಎಫರ್ಟ್. ನಿಮ್ಮ ಕ್ವಾಲಿಫಿಕೇಶನ್ ನಿಮ್ಮ ಟೀಮ್ ಅಲ್ಲಿ ಕ್ವಾಲಿಫೈ ಮಾಡಿಸಿರೋದಕ್ಕೆ ಸಿಗುವಂತ ಒಂದು ಫಲಿತಾಂಶ ಆಗಬೇಕು. ಇದು ಆಫರ್ಸ್ ಇಂದ ಇರುವಂತ ಸೈನ್ಸ್. ಆಸ್ ಸಿಂಪಲ್ ಆಸ್ ದಟ್ ಮೈ ಫ್ರೆಂಡ್ಸ್. ಓಕೆ, ನೌ ಲೆಟ್ ಮಿ ಕನೆಕ್ಟ್ ಇಟ್ ಟು ದಿ ಪ್ರೆಸೆಂಟ್ ಸಿನಾರಿಯೋ. ಇದನ್ನ ನಾನು ಪ್ರೆಸೆಂಟ್ ಸಿನಾರಿಯೋ ಕನೆಕ್ಟ್ ಮಾಡ್ತೀನಿ, ಆಯ್ತಾ? ಹೇಗೆ ವರ್ಕ್ ಮಾಡೋದು, ಏನು, ಯಾವ ತರ ವರ್ಕ್ ಮಾಡಿದ್ರೆ ಬರುತ್ತೆ, ಲೆಟ್ ಅಸ್ ಸಿ ನೌ. ಐ ಆಮ್ ಸ್ಟ್ರೇಟ್ ಅವೇ ಗೋಯಿಂಗ್ ಟು ದಿ ಆಫರ್. ಯಾಕೆ ಅಂತಂದ್ರೆ ನವೆಂಬರ್, ಡಿಸೆಂಬರ್, ಜಾನ್, ಫೆಬ್, ಮಾರ್ಚ್ 1 2 3 4 5 months. ಸೊ ನವೆಂಬರ್ ತಿಂಗಳಲ್ಲಿ ನಿಮ್ಗೆಲ್ರಿಗೂ ಗೊತ್ತಿದೆ, ಆಲ್ಮೋಸ್ಟ್ ಮೋಸ್ಟ್ ಆಫ್ ಯು, ನವೆಂಬರ್ ತಿಂಗಳಲ್ಲಿ ಯು ಹ್ಯಾವ್ ಟು ಸ್ಟಾರ್ಟ್. ಯಾಕಂದ್ರೆ 5 ತಿಂಗಳು ಕೌಂಟ್ ಆಗ್ಬೇಕು ಅಂದ್ರೆ ನೀವು ಸ್ಟಾರ್ಟ್ ಮಾಡ್ಲೇಬೇಕು ಈ ಮಂತ್. ಸೊ ನವೆಂಬರ್ ಮಂತ್ ಬಿಕಮ್ಸ್ ದಿ ಲಾಸ್ಟ್ ಆಪ್ಷನ್ ಫಾರ್ ಎನಿಬಡಿ ಟು ಕ್ವಾಲಿಫೈ. ಯಾರು ಕ್ವಾಲಿಫೈ ಬೇಕು ಅಂದ್ರೂ ಲಾಸ್ಟ್ ಚಾನ್ಸ್ ಇದು. ಓಕೆ, ಸೊ ಸೆಡ್ ಅಂಡ್ ಡನ್ ಏನಾಗುತ್ತೆ? ಓಕೆ, ಈಗ ನವೆಂಬರ್ ತಿಂಗಳಲ್ಲಿ ಕ್ವಾಲಿಫೈ ಯಾರು ಆಗಿಲ್ಲ ಅನ್ಕೊಳ್ಳೋಣ. ಇದುವರೆಗೆ ನವೆಂಬರ್ ತಿಂಗಳಲ್ಲಿ ಕ್ವಾಲಿಫೈ ಆಗ್ಬೇಕು. ಓಕೆ, ನಾವು ಯು ಹ್ಯಾವ್ ಗಾಟ್ 2 ಥಿಂಗ್ಸ್. ಒಂದು ನಿಮಗೆ ಗೋವಾ ಇದೆ, ಇನ್ನೊಂದು ಮಲೇಷಿಯಾ ಇದೆ, ರೈಟ್? ದೇರ್ ಆರ್ 2 ಆಪ್ಷನ್ಸ್. ನಾವು ಇದೆಲ್ಲರಿಗೂ ಗೊತ್ತಿರೋದೇನೆ. ಸೊ ಮಲೇಷ್ಯಾಗೆ ಹೋಗ್ಬೇಕು ಅಂತಂದ್ರೆ ಒಂದಷ್ಟು ಜನ ಗೋವಾ ಕ್ವಾಲಿಫೈರ್ಸ್ ಕೆಳಗಡೆ ಬಂದ್ರೆ ಮಲೇಷ್ಯಾಗೆ ಹೋಗ್ತಾರೆ. ಈ ಫಾರ್ಮುಲಾನು ಎಲ್ರಿಗೂ ಗೊತ್ತಿದೆ. ಓಕೆ, ನೌ ಲೆಟ್ ಅಸ್ ಅಂಡರ್ಸ್ಟ್ಯಾಂಡ್. ಟ್ರಿಪ್ ಕಾಸ್ಟ್ ಎಷ್ಟು? ಟ್ರಿಪ್ ಕಾಸ್ಟ್ 89,500 ಮಲೇಷಿಯಾಗೆ. ಗೋವಾ ಕ್ವಾಲಿಫೈ ಆಗ್ಬಿಟ್ಟು ಗೋವಾ ಕ್ವಾಲಿಫೈ ಆಗಿ ನಾನು ಮಲೇಷ್ಯಾಗೆ ಅಪ್ಗ್ರೇಡ್ ಮಾಡ್ಕೋತೀನಿ ಅಂತಂದ್ರೆ 65,000 ಕೊಡಬೇಕು ಅಷ್ಟೇ. ಓಕೆ, ಇಲ್ಲ ನಾನು ಇಡಿ ಅಂಡ್ ಅಬೌವ್, ಓಕೆ, ಇಡಿ ಅಂಡ್ ಅಬೌವ್ ಕ್ವಾಲಿಫೈ ಆಗ್ತೀನಿ ಅಂತಂದ್ರೆ ಬಟ್ 25,000 ಕೊಡಬೇಕು ಅಷ್ಟೇ. ಇದು ಎಲ್ರಿಗೂ ಕ್ಲಿಯರ್ ಆಗಿರೋದು. ಇವಾಗ ಇಷ್ಟೊಂದು ಗೊತ್ತಾಗಿದೆ ಎಲ್ರಿಗೂ, ಆಯ್ತಾ? ಬಟ್ ಇಲ್ಲಿ ಏನಾಗುತ್ತೆ ಅಂತ ನೋಡೋಣ. ಕ್ವಾಲಿಫೈ ಆಗಕ್ಕೆ ಏನಾಗಬೇಕು? ಫಸ್ಟ್ ಸ್ಟೆಪ್ ಏನಾಗಬೇಕು? ವೆರಿ ಸಿಂಪಲ್ ಥಿಂಗ್. ಫಸ್ಟ್ ಸ್ಟೆಪ್ ಲೆವೆಲ್ ಟೈಟಲ್ಗೆ ಇದನ್ನ ಅಳಿಸ್ಬಿಡ್ತೀನಿ ಇವಾಗ ನಾನು. ಓಕೆ, ನೋಡ್ಕೊಳ್ಳಿ, ನಂಗೆ ಜಾಗ ಇಲ್ಲ, ಇರ್ಲಿ, ಇಟ್ಸ್ ಓಕೆ. ಟೈಟಲ್ ಜಂಪ್ ಆಗ್ಬೇಕು. ವೆರಿ ಸಿಂಪಲ್ ಫಾರ್ಮುಲಾ. ಆಫ್ ಕೋರ್ಸ್ PGBV ಸ್ವಲ್ಪ ಜಾಸ್ತಿ ಮಾಡಿದರೆ ಮಾಮೂಲಿ ರಿಕ್ವೈರ್ಮೆಂಟ್ ಗಿಂತ. ಟೇಬಲ್ ನೋಡಿ ಗೊತ್ತಾಗುತ್ತೆ. ಓಕೆ, ಟೈಟಲ್ ಜಂಪ್ ಆಗ್ಬೇಕು. ನಾವು ಟೈಟಲ್ ಜಂಪ್ ಆಗ್ಬೇಕು ಅಂದ್ರೆ ಅರ್ಥ ಏನು? ಏನ್ ಅರ್ಥ ಮಾಡ್ಕೊಂಡಿದ್ದೀರಾ? ದೊಡ್ಡ ಅರ್ಥ ಏನು ಇಲ್ಲ. ಟೈಟಲ್ ಜಂಪ್ ಆಗ್ಬೇಕು ಅಂತಂದ್ರೆ 1 ಎಕ್ಸ್ಟ್ರಾ ಡೈರೆಕ್ಟರ್ ಬೇಕು ಅಷ್ಟೇ. ಸಿಂಪಲ್. ಐ ಆಮ್ ಮೇಕಿಂಗ್ ಇಟ್ ವೆರಿ ಸಿಂಪಲ್. ಒಂದು ಎಕ್ಸ್ಟ್ರಾ ಡೈರೆಕ್ಟರ್ ಬೇಕು ಅಷ್ಟೇ. ನಿಮ್ ಟೈಟಲ್ ಏನೇ ಇರಲಿ, ಒಂದು ಎಕ್ಸ್ಟ್ರಾ ಡೈರೆಕ್ಟರ್ ಲೆಗ್ ಆದ್ರೆ ಯು ಆರ್ ಕ್ವಾಲಿಫೈಡ್ ಫಾರ್ ಸ್ಟಾರ್ಟಿಂಗ್. ಕ್ವಾಲಿಫಿಕೇಶನ್ ಸ್ಟಾರ್ಟ್ ಆಯ್ತು ಅಂತ ಅರ್ಥ. ಓಕೆ, ನೌ ಒಂದು ಎಕ್ಸ್ಟ್ರಾ ಡೈರೆಕ್ಟರ್ ಅಂದ್ರೆ ಅರ್ಥ ಏನು? ಐ ವಿಲ್ ಟೆಲ್ ಯು. 50 PV ಮಾಡೋಂತ 20 ಜನ ಅಂತ ಅರ್ಥ ಅಷ್ಟೇ. ಅಷ್ಟೇ. ನೀವು 100 PV ಮಾಡ್ತೀರಾ ಬಿಟಾಕಿ. 50 PV ಮಾಡುವಂತ 20 ಜನ ನಿಮ್ ಟೀಮಲ್ಲಿ ಬಂದ್ರೆ, ಆ ಟೀಮಲ್ಲಿ ಬಂದ್ರೆ ಡೈರೆಕ್ಟ್. ಸೊ ನಿಮ್ಮ ಲೆಗ್ ಅಲ್ಲಿ 1 2 ಎಷ್ಟೋ ಜನ ಡೈರೆಕ್ಟರ್ ಇದ್ರು ನಾವು ಒಬ್ಬ ಹೊಸ ಡೈರೆಕ್ಟರ್ ಬರಬೇಕು. ಲೆವೆಲ್ ಜಂಪ್ ಆಗುತ್ತೆ ಅಷ್ಟೇನೆ. ಓಕೆ, ನಿಮ್ಮದು ಏನಾದ್ರು ಒಂದೇ ಲೆಗ್ ಇತ್ತು ಅಂತಂದ್ರೂ ಇಟ್ ಈಸ್ ದಿ ಸೇಮ್. ಲೆವೆಲ್ ಜಂಪ್ ಆಗ್ತಾ ಇದ್ದೀರಾ. 3 ಲೆಗ್ ಇದ್ರೂ ಒಂದು ಎಕ್ಸ್ಟ್ರಾ ಡೈರೆಕ್ಟರ್ ಬೇಕು, ಲೆವೆಲ್ ಜಂಪ್ ಆಗುತ್ತೆ. ಸಿಂಪಲ್ ಫಾರ್ಮುಲಾ, ಇದನ್ನ ಅರ್ಥ ಮಾಡ್ಕೊಳ್ಳಿ. ಓಕೆ, ಒಂದು ಎಕ್ಸ್ಟ್ರಾ ಲೆಗ್ ಅಂತಂದ್ರೆ ಇಟ್ ಈಸ್ 50 PV ಆರ್ 100 PV into 10 people. ವೆಯ್ಟ್ ಲಾಸ್ದು ಸ್ಟಾರ್ಟರ್ ಪ್ಯಾಕ್ ಏನಾದ್ರು ತಗೊಂಡು ನೀವು ಫೋಕಸ್ ಮಾಡಿದ್ರೆ 10 ಜನ ಲೆಕ್ಕ.
ಸೊ ಒಂದು ಡೈರೆಕ್ಟರ್ನ ನಾವು ಇಷ್ಟು ಸಿಂಪಲ್ ಆಗಿ ಡಿಫೈನ್ ಮಾಡಾಯ್ತು. ಓಕೆ, ಈಗ ನೋಡೋಣ ಆಫರ್ನ ಈ ಡೈರೆಕ್ಟರ್ ಆಗೋದಿಕ್ಕೆ ನಮ್ಮ ಹತ್ರ ಏನೇನಿದೆ. ನಾವು ಇನ್ನ ಒಂದು ಹೇಳ್ಬೇಕಂತಂದ್ರೆ ಓಕೆ 25,000 ಹೋಗೋದಿಕ್ಕೆ ಇಡಿ ಅಂಡ್ ಅಬೌವ್ ಆಗ್ಬೇಕು. ಅಕಸ್ಮಾತ್ ಆಗಿ ಡೈರೆಕ್ಟರ್ ಆಗಿದ್ದು 25,000 ಅಲ್ಲಿ ಮಲೇಷ್ಯಾಗೆ ಹೋಗ್ಬೇಕು ಅಂತಂದ್ರೆ ಇವ್ರಿಗೆ ಇಡಿ ಆಗೋದಿಕ್ಕೆ 2 ಲೆಗ್ ಬೇಕು. ಅಂದ್ರೆ ಡೈರೆಕ್ಟರ್ ಇಂದ ಇಡಿ ಆಗ್ಬೇಕಂದ್ರೆ 2 ಡೈರೆಕ್ಟರ್ ಲೆಗ್ ಬೇಕು. ಅಫ್ಕೋರ್ಸ್ PGBB ನಾನು ಕನ್ಸಿಡರ್ ಮಾಡ್ತಾ ಇಲ್ಲ, ಟೇಬಲ್ ನ ನೋಡ್ಕೊಳ್ಳಿ ಆಗುತ್ತೆ. ಓಕೆ, ಸೊ ಅಂದ್ರೆ ಅರ್ಥ ಏನು, ಡೈರೆಕ್ಟರ್ ಇರೋವನು ಇಡಿ ಆಗ್ಬೇಕು ಅಂತಂದ್ರೆ 20 ಜನ ಬೇಕು, ಪ್ಲಸ್ ಒಂದು 10-15 ಜನ PGBB ಬೇಕು. ಸಿಂಪಲ್ ಅಷ್ಟೇ. ಇನ್ನು ಇಡಿ SD ಅಂಡ್ ಅಬೌವ್ ಆಯ್ತಾ, SD ಅಂಡ್ ಅಬೌವ್ ಎಲ್ರಿಗೂ ಬೇಕಾಗಿರೋದು 1 ಎಕ್ಸ್ಟ್ರಾ ಲೆಗ್ ಅಷ್ಟೇ. ಯಾಕಂದ್ರೆ SD ಆಗ್ಲೇ ಮೇಂಟೈನ್ ಆಗಿರುತ್ತೆ, ಒಂದ್ ಮಾಡಿದ್ರೆ ಇಡಿ ಆಗ್ತಾನೆ, ಇಡಿ ಕ್ವಾಲಿಫೈ ಆಗ್ತಾನೆ. ಸಿಂಪಲ್, 1 ಎಕ್ಸ್ಟ್ರಾ ಲೆಗ್ ಟು ಬಿ ಫೋಕಸ್ಡ್ ಅಷ್ಟೇನೆ. ಡೈರೆಕ್ಟರ್ ಮಾತ್ರ 2 ಲೆಗ್ ಮಾಡಬೇಕು. ಓಕೆ, ಸೊ 1 ಎಕ್ಸ್ಟ್ರಾ ಲೆಗ್. ಈ 1 ಎಕ್ಸ್ಟ್ರಾ ಲೆಗ್ ಸಿಗಕ್ಕೆ ನಮ್ಮ ಹತ್ರ ಏನೇನಿದೆ, ನೌ ಐ ಆಮ್ ಗೋಯಿಂಗ್ ಟು ಟೆಲ್ ಯು ದಟ್. ನೋಡಿ, ವೆರಿ ಸಿಂಪಲ್, ಪವರ್ ಆಫ್ 4. ಈಗ ಇನ್ನೊಂದು ಹೇಳ್ತೀನಿ ನಾನು ನಿಮ್ಗೆ, ಮೈಂಡ್ ಸೆಟ್, ಮೈಂಡ್ ಗೇಮ್. ಈ ಆಫರ್ಗಳು ಯಾರಿಗಪ್ಪ? ಈ ಆಫರ್ ಇರೋದು ಬರೀ ಲೋಯರ್ ಲೆವೆಲ್ಸ್ಗೆ, ಟಾಪ್ ಲೀಡರ್ಸ್ಗೆ ಇಲ್ಲ. ಯಾರು ಹೇಳಿದ್ದು? ಟಾಪ್ ಲೀಡರ್ಸ್ಗೂ ಇದೆ. ಈವನ್ ಅ ಬ್ಲೂ ಡೈಮಂಡ್ ಡೈರೆಕ್ಟರ್ ಆಲ್ಸೋ ವಿಲ್ ಗೆಟ್ ದಿಸ್, ರೆಡ್ ಡೈಮಂಡ್ ಆಲ್ಸೋ ವಿಲ್ ಗೆಟ್ ದಿಸ್ ಆಫರ್. ಯಾವ ತರ ಅಂತಂದ್ರೆ, ಅವ್ರ ಕೆಳಗಡೆ ಟೀಮ್ ಅಲ್ಲಿ ಮಾಡಿಸಿದ್ರೆ ಅವ್ರಿಗೂ ಬೆನಿಫಿಟ್ ಅಲ್ವಾ. ಸೊ ಈ ಆಫರ್ ಎಲ್ರಿಗೂ ವರ್ಕ್ ಆಗುತ್ತೆ. ಇದು ಮೆಸೇಜ್. ಕಮಿಂಗ್ ಟು ದಿಸ್ ನಾವು, ಇಷ್ಟ ದಿನ ಏನಿತ್ತು ನಮ್ಗೆ? ಇಷ್ಟ ದಿನ ಪವರ್ ಆಫ್ 4, ಕರೆಕ್ಟ್? ಇಷ್ಟ ದಿನ ಪವರ್ ಆಫ್ 4 ತಕೊಂಡು ಇವಂದು ಪವರ್ ಆಫ್ 4 ಮಾಡಿದ್ರೆ ಅವನ್ ಡೈರೆಕ್ಟ್ರು. ಪವರ್ ಆಫ್ 4 ಯಾಕೆ ಫೋಕಸ್ ಮಾಡ್ತಾ ಇದ್ವಿ? ಬಿಕಾಸ್ ದೇರ್ ಇಸ್ 1,000 ರೂಪೀಸ್ ಇನ್ಕಮ್ ಅಂತ ಫೋಕಸ್ ಮಾಡ್ತಾ ಇದ್ವಿ. ಓಕೆ, ಏನಾಗ್ತಾ ಇತ್ತು ಇದರಲ್ಲಿ? 4 ಜನ ಆಗೋವರೆಗೂ ಅವನಿಗೆ 1,000 ರೂಪೀಸ್ ಬರಲ್ಲ. ಅವನ್ ಇಬ್ಬರನ್ನ ಮಾಡಿದ್ರು, 3 ಜನ ಮಾಡಿದ್ರು 1,000 ರೂಪೀಸ್ ಬರ್ತಿರ್ಲಿಲ್ಲ. ಸೊ ಇವನ್ಗೇನಾದ್ರೂ ಆಗಲ್ಲ ಅಂತ ಗೊತ್ತಾಗೋದ್ರೆ ಸ್ಲೋ ಆಗೋ ಚಾನ್ಸ್ ಬಿಸ್ನೆಸ್ ಇತ್ತು, ನಿಮ್ಮ ಟೈಟ್ಲಿಗೆ ಹೊಡ್ತಾ ಬಿಡ್ತಾ ಇತ್ತು. ದಟ್ ಈಸ್ ವಾಟ್ ನ್ಯೂ ಆಫರ್ ವಿಲ್ ಪ್ಲೇ. ಹೊಸ ಆಫರ್ ನಿಮ್ಗೆ ಕೈಗೆ ಸಿಗುತ್ತೆ ಇವಾಗ. ಏನ್ ಆಫರ್ ಅದು? 50 lakhs ವಾಲ್ಯೂಮ್ ಪೂಲ್ ಇಟ್ಟಿದ್ದಾರೆ ಬಂದು. ಯಾರಿಗೆ? 2 ಲೆಗ್ ಬಂದ್ರು. ಆರ್ ಯು ಗೆಟಿಂಗ್ ಮೈ ಪಾಯಿಂಟ್? 2 ಲೆಗ್ ಬಂದ್ರು. ಈಗ ಏನಾಗುತ್ತೆ ಅಂತ ನೋಡಿ ತೋರಿಸ್ತೀನಿ ನಾನು ನಿಮ್ಗೆ. ಸೊ 4 ಜನ ಆಗಿದ್ರೆ ಪವರ್ ಆಫ್ 4 ಅಲ್ಲಿ 1,000 ರೂಪೀಸ್ ಬರ್ತಿತ್ತು. ಓಕೆ, ನಾವು ನೀವೇನೋ 4 ಕಷ್ಟಪಟ್ಟು ಮಾಡಿದ್ರಿ, ಯು ಡಿಡ್ ಇಟ್, ನೀವು ಮಾಡಿದ್ರಿ. ಇವನು ಬರೀ 2 ಮಾಡ್ದ, ಏನು ಸಿಗ್ತಾ ಇರಲಿಲ್ಲ. ಓಕೆ, ಬಟ್ ನೌ ಇವ್ರಿಗೆ ಅರೌಂಡ್ 400 ರೂಪೀಸ್ ಅಪ್ರಾಕ್ಸಿಮೇಟ್ಲಿ ಸಿಗುತ್ತೆ. ಓಕೆ, ಬಟ್ ಇಬ್ರು ಹೊಸಬ್ರು ಬಂದ್ರು. ಇವ್ರಿಗೂ ಹೇಳಿ, 2 ಮಾಡ್ಕೋಪ, 400 ರೂಪೀಸ್ ಇದೆ ನಿನಗೆ ಅಂತ. 4 ಮಾಡಿದ್ರೆ 1,000 ಬರುತ್ತೆ, ಇಟ್ಸ್ ಓಕೆ. ಬಟ್ 2 ಮಾಡು, ಅಟ್ ಲೀಸ್ಟ್ 400 ಹತ್ರ ಬರುತ್ತೆ. ಇದರಿಂದ ಏನಾಯ್ತು? ಇದರಿಂದ ನಿಮ್ಮ ಟೀಮು ಫಾಸ್ಟ್ ಆಗಿ ವರ್ಕ್ ಮಾಡಕ್ ಸಿಗೋದು. ಇಬ್ಬರೇ ಅಂತ. ಸೊ ಇಟ್ ವಿಲ್ ಸ್ಪೀಡ್ ಅಪ್. 4 ಮಾಡ್ತೀಯಾ? ವೆಲ್ ಅಂಡ್ ಗುಡ್, ನೋ ಪ್ರಾಬ್ಲಮ್. ಮಜಾ ನೋಡಿ. ಈ ಮಂತ್ ಇಬ್ಬರನ್ನ ಮಾಡಿದ್ರು 400 ರೂಪಾಯಿ ಇಟ್ಕೊಂಡ್ರು, ನೆಕ್ಸ್ಟ್ ಮಂತ್ ಇನ್ನಿಬ್ಬರನ್ನ ಮಾಡಿದ್ರು 4 ಜನ ಆಯ್ತು, 1,000 ರೂಪೀಸ್ಗೆ ಜಂಪ್ ಆಗ್ತಾರೆ. ಇದು ಇಟ್ ಈಸ್ ಗೋಯಿಂಗ್ ಟು ಬಿ ಅ ಮಿರಾಕಲ್ ಮಂತ್. ಕರೆಕ್ಟ್ ಆಗಿ ಇದನ್ನ ಯೂಸ್ ಮಾಡ್ಕೊಂಡ್ರೆ ಫ್ರೆಂಡ್ಸ್, ಬಿಲೀವ್ ಮೀ, ದಿಸ್ ಇಸ್ ಗೋಯಿಂಗ್ ಟು ಬಿ ಆಸಮ್. ನಾನು ಹೇಳಿರೋ ಪಾಯಿಂಟ್ ನಿಮ್ಗೆ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ನಾನು ಯಾವ ತರ ಆಫರ್ಸ್ ನ ಯೂಸ್ ಮಾಡ್ಕೋಬೇಕು ಅಂತ. ಲೇಟ್ ಆಗಿದೆ, ಐ ಆಮ್ ರನ್ನಿಂಗ್ ಔಟ್ ಆಫ್ ಟೈಮ್, ಬಟ್ ಸ್ಪೀಡ್ ಆಗಿ ಕವರ್ ಮಾಡೋದಕ್ಕೆ ಟ್ರೈ ಮಾಡಿದ್ದೀನಿ.
Okay, so power of 4 in the end, before I close, summarize ಮಾಡಬೇಕು ಅಂತಂದ್ರೆ, right? Power of 2 ಹೊಸದ್ ಬಂದಂಗ ಆಯ್ತು ನಿಮ್ಗೆ ಈಗ ಪ್ಲಾನ್ ಅಲ್ಲಿ ಈ ಮಂತ್ಗೆ. ಓಕೆ, ಪವರ್ ಆಫ್ 2 ಅರೌಂಡ್ 400 rupees ಸಿಗುತ್ತೆ, ಪವರ್ ಆಫ್ 4 ಅರೌಂಡ್ 1000 rupees ಸಿಗುತ್ತೆ, ರೈಟ್? ಪವರ್ ಆಫ್ 4 into 4 ಅಂದ್ರೆ ಅರೌಂಡ್ ಟೋಟಲಿ 20 people ಆದಾಗ ಅರೌಂಡ್ 5000 ಸಿಗುತ್ತೆ, ಅಂಡ್ ದಟ್ ಈಸ್ ವೇರ್ ಯು ಬಿಕಮ್ ಅ ಡೈರೆಕ್ಟರ್. ಒನ್ ಡೈರೆಕ್ಟರ್ ಲೆಗ್ ಈಸ್ ಅ ಲೆವೆಲ್ ಜಂಪ್. ಆ ಲೆವೆಲ್ ಜಂಪ್ ಇಂದ ನಿಮ್ಮ ಟೈಟಲ್ to qualification towards the trips start ಆಗುತ್ತೆ. So